ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಬ್ಬೊಬ್ಬ ಸ್ಪರ್ಧಿಗಳ ಹಿನ್ನೆಲೆಯು ಕೂಡ ರಣರೋಚಕವಾಗಿರುವಂಥ ಹಿನ್ನೆಲೆಗಳೇ. ಅದರಲ್ಲೂ ಕೂಡ ಬಹುತೇಕ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳು ಒಂದಷ್ಟು ಕಾಂಟ್ರವರ್ಸಿಗಳಲ್ಲಿ ಹೆಸರನ್ನು ಮಾಡಿರಬೇಕು ಅನ್ನುವಂತಹ ಅಲಿಖಿತ ನಿಯಮ ಇದೆ ಅಂತೇಳಿ ಅನಿಸುತ್ತೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಹೇಳಿದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ಧ್ರುವಂತ್. ಅಸಲಿಗೆ ಧ್ರುವಂತ ಅಲ್ವೇ ಅಲ್ಲ, ಈತನ ಅಸಲಿ ಹೆಸರೇ ಬೇರೆ. ಇವತ್ತು ಧ್ರುವಂತ ಆಗಿರುವಂಥ ಈತ ತನ್ನ ಬಾಳಿನಲ್ಲಿ ನಡೆದಿರುವಂತಹ ಬೇರೆ ಬೇರೆ ಕಹಿ ಘಟನೆಗಳನ್ನು ಮುಚ್ಚಿಡಬೇಕು ಅನ್ನೋಂಥ ಕಾರಣಕ್ಕೋ ಅಥವಾ ಅದು ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೇನೋ ಗೊತ್ತಿಲ್ಲ, ಹೆಸರನ್ನು ಬದಲಾವಣೆ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾನೆ. ಈ ಹಿಂದೆ ಒಂದು ದಿನ ಚರ್ಚೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಧ್ರುವಂತು ಬಾಳಿನಲ್ಲಿ ನಡೆದಂತಹ ಕಹಿ ಘಟನೆಗಳ ಬಗ್ಗೆನೂ ಕೂಡ ಚರ್ಚೆ ಆಗಿತ್ತು. ಅಟ್ ದಿ ಸೇಮ್ ಟೈಮ್ ನನಗೆ ಮದುವೆ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಧ್ರುವಂತ ಹೇಳಿದ್ದ, ನಾನು ಬ್ಯಾಚುಲರ್ ಅಂತ ಹೇಳಿದ. ಈಗ ಸೋಮವಾರದ ಸಂಚಿಕೆಯಲ್ಲಿ ಸ್ಪಂದನ ಸೋಮಣ್ಣ ಜೊತೆಗೆ ಕಿತ್ತಾಡಿರುವಂಥ ಧ್ರುವಂತ್ ಪ್ರೋಮೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈ ನಂತರ ಧ್ರುವಂತ್ ಯಾರು ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಅಸಲಿಗೆ ಈ ಧ್ರುವಂತ್ ಹಿನ್ನೆಲೆಯ ಬಗ್ಗೆನೂ ಕೂಡ ಈಗ ಸಾಕಷ್ಟು ಜನ ಮಾತನಾಡ್ತಿದ್ದಾರೆ. ಮುಖವಾಡವನ್ನು ಹಾಕಿಕೊಂಡು ಬದುಕ್ತಿರುವಂತಹ ಅಸಲಿ ಮುಖ ಈಗ ತೆರೆದುಕೊಳ್ತಿದೆ, ಮುಖವಾಡ ಕಳಿಸ್ತಿದೆ ಅಂತ ಹೇಳಿ ಕೆಲವರು ಈಗಾಗಲೇ ಕಮೆಂಟನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಹಾಗಾದರೆ ಈ ಧ್ರುವಂತ್ ಯಾರು, ಈತನ ವಿರುದ್ಧ ಕೇಳಿ ಬಂದಂಥ ಆರೋಪಗಳು ಏನು, ಇಂಥವರನ್ನೇ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡೋದು ಯಾಕೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಬಹುತೇಕ ಒಬ್ಬೊಬ್ಬ ಸ್ಪರ್ಧಿಗಳ ಹಿಂದೆ ದೊಡ್ಡ ದೊಡ್ಡ ಒಂದಷ್ಟು ಲಿಸ್ಟ್ಗಳೇ ಇದ್ದಾವೆ. ಅದರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಬಾರಿ ಬಂದಿರುವಂಥ ಸ್ಪರ್ಧಿಗಳನ್ನು ತೆಗೆದುಕೊಂಡ್ರೆ ಇದರಲ್ಲಿ ಕಾಂಟ್ರವರ್ಸಿಯಿಂದ ಹೆಸರಾದವರೇ ಹೆಚ್ಚು ಜನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರೀ ಗೊಂದಲಗಳು, ಕಾಂಟ್ರವರ್ಸಿಗಳು ಮತ್ತು ಏನಿಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ ಆಗುವಂಥ ವಿಚಾರಗಳು ಈ ರೀತಿ ಇಟ್ಕೊಂಡೇ ಈ ಬಾರಿ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ಸುಮ್ಮನೆ 2-3 ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಅಶ್ವಿನಿ ಗೌಡ ಹಿನ್ನೆಲೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಇತ್ತೀಚೆಗೆ ಆಕೆಯ ಇಂಟರ್ವ್ಯೂ ಕೂಡ ವೈರಲ್ ಆಗಿತ್ತು. ಏನು, ನಮ್ಮ ತಂದೆಗೆ 3 ಜನ ಹೆಂಡ್ತಿರು, ಜೊತೆಗೆ ಆಸ್ತಿ ಪಾಸ್ತಿ, ಈಕೆಯ ಗಂಡನೂ ಕೂಡ ಬಿಟ್ಟು ಹೋಗಿರುವಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅಶ್ವಿನಿ ಗೌಡ ಇಂಟರ್ವ್ಯೂನಲ್ಲಿ ಮಾತನಾಡಿದರು. ಇದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಈ ಸಂಬಂಧನೇ ಅಶ್ವಿನಿ ಗೌಡ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ಬಂದು ಕೂರಿಸ್ತಾರೆ. ಇನ್ನು ಜಾಹ್ನವಿ ಅವರ ವಿಚಾರವನ್ನು ಹೇಳಬೇಕೇಗೇನೇ ಇಲ್ಲ. ಜಾಹ್ನವಿ ಅವರ ವಿಚಾರ ಈಗಾಗಲೇ ರಾಜ್ಯದಾದ್ಯಂತ ಹರಿದು ಹಂಚಲಾಗಿದೆ. ಗಂಡ ಬಿಟ್ಟಿರುವಂಥ ವಿಚಾರ, ಜೊತೆಗೆ ಗಂಡ ಈಕೆಗೆ ಕೊಟ್ಟಂಥ ಹಿಂಸೆಯ ವಿಚಾರ, ಗಂಡ 2ನೇ ಮದುವೆ ಆಗಿರೋದು, ಮಗುವಾಗಿರುವಂಥ ವಿಚಾರ, ಇದು ಈಗಲೂ ಕೂಡ ಚರ್ಚೆಯಲ್ಲಿದೆ. ಬಿಗ್ ಬಾಸ್ ಮನೆಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಚರ್ಚೆಯಲ್ಲಿತ್ತು. ಆ ಕಾರಣಕ್ಕೋಸ್ಕರ ಜಾಹ್ನವಿಗೆ ಅವಕಾಶ. ಅದನ್ನು ಹೊರತುಪಡಿಸಿದರೆ ರಕ್ಷಿತಾ ವಿಚಾರದಲ್ಲೂ ಕೂಡ ಸಾಕಷ್ಟು ಕಾಂಟ್ರವರ್ಸಿಗಳು ಇತ್ತು, ಆ ವಿಚಾರ. ಇನ್ನು ಗಿಲ್ಲಿ ನಟ ಮತ್ತು ಚಂದ್ರಪ್ರಭಾ ಕಾಮಿಡಿ ಝೋನಲ್ಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅನ್ನುವಂಥ ಕಾರಣಕ್ಕೆ ಈ ರೀತಿ ಪ್ರತಿಯೊಬ್ಬರನ್ನು ಕೂಡ ಸೆಲೆಕ್ಟ್ ಮಾಡೋದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿರ್ತವೆ. ಬಟ್ ಬಿಗ್ ಬಾಸ್ ಮನೆಗೆ ಈ ಬಾರಿ ಬಂದಂತಹ ಬಹುತೇಕ ಸ್ಪರ್ಧಿಗಳು ಈ ಬಾರಿ ಕೆಲವೊಂದಷ್ಟು ಡ್ರಾಮಾಗಳನ್ನು ಮಾಡಿಕೊಂಡು ವೈರಲ್ ಆದಂತಹ ಸ್ಪರ್ಧಿಗಳೇ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ಸಾಲಿಗೆ ಸೇರುವಂತಹ ಸ್ಪರ್ಧಿ ಧ್ರುವಂತ ಈತನನ್ನು ಬೇರೆಯೆಲ್ಲೋ ನೋಡಿದ್ದೀವಿ, ಬಟ್ ಆದರೆ ಈತನೇ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಸರ್, ಇವನು ಮುದ್ದುಲಕ್ಷ್ಮಿ ಮನಸಾರೆ ಮತ್ತು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿರುವಂಥವನಲ್ವಾ, ಇವನಿಗೆ ಎಂಥದ್ದೇನು ಕಾಂಟ್ರವರ್ಸಿ, ಈತನ ಹೆಸರಲ್ಲಿ ಏನು ಬಂದಿತ್ತು ಅಂತೇಳಿ. ಬಟ್ಟು ಇಲ್ಲೇ ಇರೋದು ಟ್ವಿಸ್ಟು. ಧ್ರುವಂತ್ ಅನ್ನೋಂಥ ಹೆಸರಲ್ಲಿ ಯಾವ ಆರೋಪ, ಯಾವ ಟ್ವಿಸ್ಟು, ಯಾವ ಗೊಂದಲಗಳು ಕೂಡ ಸೃಷ್ಟಿಯಾಗಿಲ್ಲ. ಧ್ರುವಂತ್ ಅನ್ನುವಂಥದ್ದು ಬದಲಾದಂಥ ಹೆಸರು, ಬಿಗ್ ಬಾಸ್ಗೋಸ್ಕರ ಬಂದಂಥ ಹೆಸರು. ಆದರೆ ಇದೇ ಮುದ್ದುಲಕ್ಷ್ಮಿ, ಮನಸಾರೆ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಧ್ರುವಂತು ಅಸಲಿಗೆ ಈತನ ನಿಜ ನಾಮ ಚರಿತ್ ಬಾಳಪ್ಪ ಅಂಥೇಳಿ. ಬಹುಶಃ ಈಗ ನಿಮಗೆ ಗೊತ್ತಾಗಿರ್ಬೋದು, ಚರಿತ್ ಬಾಳಪ್ಪ ಇವನೇನಾ ಅಂತೇಳಿ. ಹೌದು, ಇದೇ ಚರಿತ್ ಬಾಳಪ್ಪ ಈಗ ಧ್ರುವಂತ ಆಗಿರುವಂಥದ್ದು. ಕೆಲವು ವರ್ಷಗಳ ಹಿಂದೆ ಚರಿತ್ ಬಾಳಪ್ಪ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿತ್ತು. ಚರಿತ್ ಬಾಳಪ್ಪ ಅವರನ್ನು ಅರೆಸ್ಟು ಸಹ ಮಾಡಲಾಗಿತ್ತು. ಅದನ್ನೆಲ್ಲ ಮರೆತಂತಹ ಈ ಚರಿತ್ ಬಾಳಪ್ಪ ಈಗ ಬಿಗ್ ಬಾಸ್ ಮೂಲಕ ಧ್ರುವಂತಾಗಿ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ. ಹಾಗಾದರೆ ಏನಾಗಿತ್ತು ಧ್ರುವಂತಿಗೆ ಮದುವೆ ಆಗಿದೆಯಾ ಅಂತೇಳಿ ಕೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆ ಒಂದು ಚರ್ಚೆ ನಡೆಯುತ್ತೆ. ಧ್ರುವಂತ್ ಒಂಟಿ ತಂಡದಲ್ಲಿದ್ದಾರೆ, ಧ್ರುವಂತಿಗೆ ಮದುವೆ ಆಗಿದೆಯಾ ನಿಮಗೆ ಅಂತೇಳಿ ರಾಶಿಕಾ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕಿಲ್ಲ ಅಂತೇಳಿ ಧ್ರುವಂತ್ ಉತ್ತರಿಸ್ತಾರೆ. ಸಿಂಗಲ ನೀವು ಅಂತೇಳಿ ರಾಶಿಕಾ ಕೇಳಿದ್ದಕ್ಕೆ, ಸಿಂಗಲ್ ಕಿಂಗ್ ನಾನು ಅಂತೇಳಿ ಧ್ರುವಂತ್. ಅಂದರೆ ರಿಲೇಷನ್ಶಿಪ್ ಸಾಹಸನೇ ಬೇಡ ಅಂತಲೂ ಕೂಡ ರಾಶಿಕಾ ಕೇಳಿದಾಗ, ಇತ್ತು, ಎಲ್ಲ ಆಸೆಗಳು ಕೂಡ ಇತ್ತು, ಎಲ್ಲವೂ ಕೂಡ ಇತ್ತು, ಆದರೆ ಮೋಸ ಹೋದ್ವಿ, ಸ್ವಲ್ಪ ಕೆಟ್ಟ ರೀತಿಯಲ್ಲಿ ಮೋಸ ಹೋದ್ವಿ ನಾವು ಅಂತಲೂ ಕೂಡ ಹೇಳ್ಕೊಳ್ತಾರೆ. ಧ್ರುವಂತ್ ಲೈಫ್ನಲ್ಲಿ ಇನ್ಯಾರನ್ನೂ ಕೂಡ ನಂಬೋದೇ ಬೇಡ ಅಂತೇಳಿ ಅನಿಸುತ್ತೆ ಅಲ್ವಾ ಅಂತೇಳಿ ರಾಶಿಗೆ ಕೇಳಿದಾಗ, ಹಾಗಾಗಿದೆ. ಈಗ ಲೈಫ್ನಲ್ಲಿ 2 ಟೈಪ್ ಪ್ರೀತಿ ಆಗುತ್ತೆ. ಒಂದು ಹುಚ್ಚು ಪ್ರೀತಿ, ಅದು ಆಗೋದು ಮ್ಯಾಕ್ಸಿಮಮ್ 2 ಸಲ. ಅವರು ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ತುಂಬ ಡಿಸ್ಟರ್ಬ್ ಆಗ್ತೀವಿ. ಅದೇ ರೀತಿ ಇಲ್ಲಿ ಧ್ರುವಂತು ಈ ಮಾತನ್ನು ಹೇಳಿ ಮುಗಿಸೋದ್ರೊಳಗೆ
ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿದ್ದೀರಾ, ನಿಮ್ಮ ಪೇನ್ ನನಗೆ ಅರ್ಥ ಆಗುತ್ತೆ, ಅದರಿಂದ ಹೊರಗಡೆ ಬನ್ನಿ, ಅದರಿಂದ ನಮ್ಮನ್ನು ನಾವ್ಯಾಕೆ ಹಾಳು ಮಾಡ್ಕೊಳ್ಬೇಕು ಅಂಥೇಳಿ ಮಂಜು ಭಾಷಿಣಿ ಸಲಹೆಯನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಮಂಜು ಭಾಷಿಣಿ ಗೊತ್ತಿದೆ ಧ್ರುವಂತ್ ಯಾರು, ಆತನ ಹಿನ್ನೆಲೆ ಏನು, ಆತನ ಮೇಲಿರುವಂಥ ಆರೋಪ ಏನು ಅಂತೇಳಿ. ಹಾಗಾದರೆ ಏನಿದು ಆರೋಪ? ಕೆಲವು ವರ್ಷಗಳ ಹಿಂದೆ ಈ ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ಈತನ ಮೇಲೆ ಲೈಂಗಿಕ ಕಿರುಕುಳದ ಮತ್ತು ದೈಹಿಕ ಹಲ್ಲೆಯ ಆರೋಪ ಕೇಳಿಬಂದಿತ್ತು. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದಲ್ಲದೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿ ಮಹಿಳೆಯೊಬ್ಬರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದರು. ಇದಕ್ಕೂ ಮುನ್ನ ವಿವಾಹಿತನಾಗಿದ್ದರೂ ಕೂಡ ಕಿರುತೆರೆ ಕಲಾವಿದೆ ಮೇಲೆ ದೌರ್ಜನ್ಯವನ್ನು ಎಸಗಿ ಹಲ್ಲೆ ನಡೆಸಿದಂಥ ಆರೋಪದ ಮೇಲೆ ಧ್ರುವಂತ್ ಇದೇ ಚರಿತ್ ಬಾಳಪ್ಪನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅಂದರೆ ಈ ಎರಡು ಪ್ರತ್ಯೇಕವಾದಂಥ ಕಂಪ್ಲೇಂಟ್ಗಳಿದು. ಒಂದು, ಈ ಹಿಂದೆನೇ ಮದುವೆ ಆಗಿದ್ರೂ ಕೂಡ ಆಕೆಯ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ಒಂದು ಕಡೆ. ಎರಡನೇದು, ಈಕೆಯನ್ನು ಕೂಡ ಬಳಸಿಕೊಂಡು, ಅಂದರೆ ಈಕೆಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತೀನಿ ಅಂತೇಳಿ ಆರಂಭದಲ್ಲಿ ಬಳಸಿಕೊಳ್ಳೋದು, ನಂತರ ಆಕೆಯ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿರುವಂಥದ್ದು, ಆ ಸಂದರ್ಭದಲ್ಲಿ ಹಲ್ಲೆಗಳನ್ನು ಮಾಡಿರುವಂಥದ್ದು. ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಇದೇ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ಫ್ಯಾಕ್ಟು ಚರಿತ್ ಅರೆಸ್ಟ್ ಕೂಡ ಆಗಿದ್ರು. ವರದಿಗಳ ಪ್ರಕಾರ ಕಲಾವಿದೆ ಮಂಜುಶ್ರೀ ಎಂಬುವರನ್ನು ಧ್ರುವಂತ್ ಮದುವೆ ಆಗಿದ್ದರು. 2022ರಲ್ಲಿ ಪತ್ನಿಯಿಂದ ಧ್ರುವಂತ್ ವಿಚ್ಛೇದನವನ್ನು ಪಡೆದಿದ್ರು ಅನ್ನುವಂತಹ ವರದಿ ಇದೆ. ತಮಗಾದಂಥ ನೋವಿನ ಬಗ್ಗೆ, ಮೋಸದ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿರುವಂತಹ ಈ ಧ್ರುವಂತ್ ತಾವು ಯಾಕೆ ಹೆಸರನ್ನು ಬದಲಾಯಿಸಿದ್ರಿ ಮತ್ತು ಇವರ ಮೇಲೆ ಬಂದಂಥ ಆರೋಪದ ಬಗ್ಗೆ ಎಲ್ಲೂ ಕೂಡ ಇದುವರೆಗೆ ಮಾತನಾಡಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಆಟ ಮುಂದುವರಿತು ಅಂತ ಹೇಳಿದ್ರೆ ಧ್ರುವಂತ್ ಈ ವಿಚಾರವನ್ನು ಕೂಡ ಹೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ನಟ ಕಮ್ ಮಾಡೆಲ್ ಆಗಿರುವಂಥ ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ನಿಜ ನಾಮ ಚರಿತ್ ಬಾಳಪ್ಪ ಪೂಜಾರಿ. ಇವರು ಹುಟ್ಟಿದ್ದು ಬಂಟ್ವಾಳದಲ್ಲಿ, ಬೆಳೆದಿದ್ದು ಕೊಡಗಿನಲ್ಲಿ. ತಂದೆ ಬಾಳಪ್ಪ ಪೂಜಾರಿ, ತಾಯಿ ಪ್ರೇಮ ಬಾಳಪ್ಪ. MBA ಓದಿರುವಂಥ ಧ್ರುವಂತಿಗೆ ಕೈ ತುಂಬ ಸಂಬಳ ಸಿಗುವಂಥ ಕೆಲಸವಿದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಬಿಟ್ಟು ನಟನಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಲವಿಕೆ ಅನ್ನುವಂಥ ಸೀರಿಯಲ್ ಮೂಲಕ ಕಿರುತೆರೆಗೆ ಧ್ರುವಂತ್ ಮೊದಲು ಕಾಲಿಟ್ಟಿದ್ದು. ಅಮ್ಮ, ಸರ್ಪ ಸಂಬಂಧ, ಮುದ್ದು ಲಕ್ಷ್ಮಿ, ಮನಸಾರೆ ಮುಂತಾದ ಸೀರಿಯಲ್ಗಳಲ್ಲಿ ನಾಯಕನಾಗಿ ಮಿಂಚಿದ್ದಾರೆ ಈ ಚರಿತ್ ಬಾಳಪ್ಪ. ನಾನು ಕನ್ನಡದಲ್ಲಿ 8 ಧಾರಾವಾಹಿಗಳಲ್ಲಿ ನಾಯಕನಾಗಿ ನಟಿಸಿದ್ದೇನೆ. ನಾನು ಹುಟ್ಟಿದ್ದು ಬಂಟ್ವಾಳದಲ್ಲಿ, ಬೆಳಗಿದ್ದು ಕೊಡಗಿನಲ್ಲಿ. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೆಲಸ ಮಾಡುವಾಗ ನಾನು ಇಲ್ಲಿಗೆ ಸೇರಿದವನಲ್ಲ ಅಂತೇಳಿ ಅನಿಸೋದಕ್ಕೆ ಶುರುವಾಯಿತು. ಕಲೆ ಮೇಲೆ ಇರುವಂಥ ಆಸಕ್ತಿಯಿಂದ ನಾನು ಕಲಾವಿದನಾಗಿ ಕಲಾಸೇವೆಯನ್ನು ಮಾಡಿಕೊಂಡಿದ್ದೇನೆ. ಸೌಮ್ಯವಾಗಿ ನಡೆದುಕೊಂಡ್ರೆ ನಾನು ಸೌಮ್ಯವಾಗಿರ್ತೇನೆ, ಸ್ವಲ್ಪ ಬೇಜಾರಾಗಿ ನಡೆದುಕೊಂಡ್ರೆ ಬಹುಶಃ ಅದು ಅವರು ನನ್ನಿಂದನೂ ಕೂಡ ಅದೇನೇ ರಿಯಾಕ್ಷನನ್ನು ಪಡಿಬಹುದು ಅಂತೇಳಿ ಅವತ್ತೇ ಧ್ರುವಂತ್ ಹೇಳಿದರು. ಈಗ ಸ್ಪಂದನ ಜೊತೆಗೆ ಜಗಳ ಆದಾಗಲೂ ಕೂಡ ಈ ಮಾತುಗಳು ನೆನಪಾಗ್ತಿದೆ. ಈಗ ಸ್ಪಂದನ ಜೊತೆಗೆ ಈ ಗಲಾಟೆ ನಡೆದ ಮೇಲೆ ಧ್ರುವಂತ್ ಬಗ್ಗೆ ಮತ್ತೆ ಚರ್ಚೆಗಳು ನಡೀತಿದ್ದಾವೆ. ಈ ಧ್ರುವಂತ್ ಯಾರು, ಈತನ ಹಿನ್ನೆಲೆ ಏನು, ಈತನ ಮೇಲೆ ಬಂದಂಥ ಆರೋಪಗಳೇನು, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟು ಈ ಧ್ರುವಂತ್ ಮೇಲೆ ಬಂದಿರುವಂಥ ಆರೋಪ ಅಥವಾ ದಾಖಲಾಗಿರುವಂತಹ ದೂರು ಇದೆಯಲ್ಲ, ಅದು ಸಾಮಾನ್ಯವಾದಂಥ ದೂರಲ್ಲ. ತುಂಬ ಸೀರಿಯಸ್ ಮತ್ತು ತುಂಬ ಗಮನಪೂರ್ವಕವಾಗಿ ತೆಗೆದುಕೊಳ್ಬೇಕಾಗಿರೋಂಥ ದೂರು, ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂಥ ದೂರು, ಅಷ್ಟು ಈಸಿ ಅಲ್ಲ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಧ್ರುವಂತ್ ಮೇಲೆ ಬಂದಿರುವಂಥ ಆರೋಪ ಒಂದು, ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ತೆಗೆದುಕೊಂಡು ಹಣ ಸುಲಿಗೆಯನ್ನು ಮಾಡಿದ್ದಾರೆ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ, ಗಂಭೀರವಾದಂಥ ಆರೋಪ. ಇದಕ್ಕಿಂತ ಮುನ್ನ ಮತ್ತೆ ಬೇರೆ ಆರೋಪವೂ ಕೂಡ ಕೇಳಿ ಬಂದಿತ್ತು. ಅಂದರೆ ಅಲ್ಲಿಗೆ ಈ ಚರಿತ್ 2 ಸಲ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತೇಳಿ 2 ಹುಡುಗಿರ ವಿಚಾರದಲ್ಲಿ. ಅದರಲ್ಲೂ ಕೂಡ 2ನೇ ಹುಡುಗಿ ಜೊತೆಗೆ ಲಿವಿಂಗ್ ಟುಗೆದರಲ್ಲಿದ್ದರು. ಹಲ್ಲೆ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಆಕೆಗೆ ಥ್ರೆಟನ್ನು ಮಾಡುವಂಥದ್ದು ಎಲ್ಲದೂ ಕೂಡ ವಿಡಿಯೋಲ್ಲಿ ವೈರಲ್ ಆಗಿತ್ತು. ಇದಕ್ಕಿಂತ ಮುನ್ನೂ ಕೂಡ ಒಂದು ಹುಡುಗಿ ಜೊತೆಗೆ ಮದುವೆನಾಗಿದ್ದರು, ನಂತರ ವಿಚ್ಛೇದನವನ್ನು ಪಡೆದಿದ್ರು ಅಂತೇಳಿ. ಬಟ್ ಇದ್ಯಾವ ವಿಚಾರವನ್ನು ಕೂಡ ಚರಿತ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಮಾತನಾಡಿಲ್ಲ. ಮಾತನಾಡುವಂಥ ದಿನಗಳು ಬರಬಹುದು. ಬಟ್ ಚರಿತ್ ಬಗ್ಗೆ ಸಾಕಷ್ಟು ಒಂದೊಳ್ಳೆ ಒಪಿನಿಯನ್ ಸಾಕಷ್ಟು ಜನರಿಗಿದೆ. ಆದರೆ ಚರಿತ್ ಅಂತ ಹೇಳಿದ್ರೆ ಅದೇ ಚರಿತ್ ಈ ಧ್ರುವಂತ್ ಕೆಲವ್ರಿಗೆ ಗೊತ್ತಿಲ್ಲ. ಆ ಧ್ರುವಂತೆ ಬೇರೆ ಚರಿತೆ ಬೇರೆ ಅಂದ್ಕೊಂಡಿದ್ರು. ಬಟ್ ಇಲ್ಲ, ಆತನೇ ಈತ, ಈತನೇ ಆತ. ಹಾಗಾಗಿ ಈಗ ಇನ್ನು ಮುಂದೆ ಈ ಧ್ರುವಂತನ್ನು ಯಾವ ರೀತಿ ಬಿಗ್ ಬಾಸ್ನ ವೀಕ್ಷಕರು ನೋಡ್ತಾರೆ ಕಾದು ನೋಡಬೇಕು. ನಿಮಗೆ ಗೊತ್ತಿತ್ತಾ ಧ್ರುವಂತೆ ಚರಿತ್ ಬಾಳಪ್ಪ ಮೇಲೆ ಇಷ್ಟೆಲ್ಲ ದೂರುಗಳು, ಆರೋಪಗಳು ಇದ್ದಾವೆ ಅನ್ನೋದು ನಿಮಗೆ ಗೊತ್ತಿತ್ತಾ? ನಿಮ್ಮ ಅಭಿಪ್ರಾಯ ಏನು? ಓವರಾಲ್ ಆಗಿ ಚರಿತ್ ಬಾಳಪ್ಪ ಹೋಗಿ ಧ್ರುವಂತ ಸದ್ಯಕ್ಕಿರುವಂಥದ್ದು, ಧ್ರುವಂತ್ ಮೇಲೆ ಇರುವಂಥ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.